ನಾವತ್ತು ಫ್ಯಾಕ್ಟ್ರಿ ನೋಡ್ಬೇಕಂತ ಹೋದ್ರೆ ಇವ ಹಿಂಗೆ ಅನ್ಬೇಕಾ? ನಮಸ್ಕಾರ ರೀ, ನನ್ನೆಲ್ಲ ಗೆಚ್ ಮಂದಿಗೆ. ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರೆ ನಮ್ಮ ಕುಂದ್ರಿಗೆಯಲ್ಲಿರೋ ಜಮ್ ಶುಗರ್ ಫ್ಯಾಕ್ಟ್ರಿ ನೋಡಕ್ಕೆ ಬಂದೀವ್ರಿ. ಕಬ್ಬಿನಿಂದ ಸಕ್ಕರೆ ಹೆಂಗೆ ತಯಾರಾಗತ್ತೆ ಅನ್ನೋದು ತೋರಿಸ್ತೀನಿ, ಪೂರ್ತಿ ವಿಡಿಯೋ ನೋಡ್ರಿ. ಮೊದಲಿಗೆ ಈ ಕಬ್ಬೆಲ್ಲ ಹಿಂಗೆ ಟ್ರ್ಯಾಕ್ಟರ್ದ ಮೂಲಕ ತೊಗೊಂಬಂದು ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಜನಕ್ಕೆ ಕಬ್ಬು ಹೆಂಗೆ ಅನ್ಲೋಡ್ ಮಾಡ್ತಾರೆ ಅನ್ನೋದು ಆಲ್ಮೋಸ್ಟ್ ಭಾಳ ಜನಕ್ಕೆ ಗೊತ್ತಿರಂಗಿಲ್ಲ. ಇಲ್ಲಿ ಈ ಕ್ರೇನ್ಗಳ ಮೂಲಕ ಹಗ್ಗದಿಂದ ಮ್ಯಾಕೆ ಬೀಸಿ ಆಚೆಗಡೆ ಸೈಡ್ ಅನ್ಲೋಡ್ ಮಾಡ್ತಾರೆ ನೋಡ್ರಿ. ಇಲ್ಲಿಂದ ಡೈರೆಕ್ಟ್ ಕಬ್ಬ ಕ್ರಷಿಂಗ್ದಾಗ ಹೋಗತ್ರಿ. ಕ್ರಷಿಂಗ್ದಾಗ ಹೋಗಿ ನೂರಿಸಿ ಇಲ್ಲಿ ಹಾಲು ಬರ್ತೈತಿ. ಹಾಲಿನಿಂದ ಇದು ಬೆಲ್ಲ ತಯಾರಾಕತ್ರಿ. ಈ ಬೆಲ್ಲಕ್ಕೆ ಒಂದು ಸ್ವಲ್ಪ ಕೆಮಿಕಲ್ ಕುಡಿಸಿ ಮುಂದೆ ಸಕ್ಕರೆ ತಯಾರು ಮಾಡ್ತಾರೆ. ಆ ಬೆಲ್ಲದಿಂದ ಸಕ್ಕರೆ ಈ ಥರ ರೆಡಿಯಾಗಿ ತೆಳಗ ಮಷಿನ್ದಾಗ ಹಾಸಿ ಬೀಳ್ತೈತ್ರಿ. ಈ ಸಕ್ಕರೆ ಎಲ್ಲ ಮ್ಯಾಲೆ ಹೋಗಿ ಒಂದು ಕಡೆ ಸ್ಟೋರ್ ಆಕತ್ರಿ. ಸ್ಟೋರ್ ಆಗಿದ್ದ ಸಕ್ಕರೆ ಎಲ್ಲ ಇಲ್ಲಿ ಈ ಥರ ಪ್ಯಾಕಿಂಗ್ದಾಗ ಬಂದು ಬೀಳ್ತೈತ್ರಿ. ಪ್ಯಾಕ್ ಆದೆಲ್ಲ ಚೀಲ್ಗಳು ಈ ಥರ ಒಳಗೆ ಸೀದಾ ಗೋಡೌನ್ಕ ಶಿಫ್ಟ್ ಆಕವ್ರಿ. ಫ್ಯಾಕ್ಟ್ರಿ ರಿವ್ಯೂ ಕೊಡಾಕತ್ತಾನ ಕೇಳ್ಕೊಂಬರ್ರಿ. ಬಗ್ಗೆ ಏನಾರು ಹೇಳ್ರಿ, ಫ್ಯಾಕ್ಟ್ರಿ ಬಗ್ಗೆ ಏನಾರು ಹೇಳ್ರಿ. ನಾವು ಇದನ್ನೆಲ್ಲ ಮುಗಿಸ್ಕೊಂಡ್ ಬಂದಿದ್ದ ಬಯೋಗ್ಯಾಸ್ ಕಡೆ. ಬಯೋಗ್ಯಾಸ್ದಾಗ ಏನೇನಕತ್ತ ಅನ್ನೋದು ಎಲ್ಲ ತೋರಿಸ್ತೀನಿ ಬರ್ರಿ. ಇದೆಲ್ಲ ಕಬ್ಬಿನ ಕ್ರಷಿಂಗ್ದಾಗಿಂದ ಉಳಿಯುವಂಥ ಕಬ್ಬಿನ ಶಿಪ್ಪಿ. ಕಬ್ಬಿನ ಶಿಪ್ಪಿಯಿಂದ ಯೂಸ್ ಮಾಡ್ಕೊಂಡು ಇದನ್ನು ಇಲ್ಲಿ ಸ್ಟೀಮ್ ರೆಡಿ ಮಾಡ್ತಾರೆ. ಇದೇ ಸ್ಟೀಮಿನಿಂದ ಅಲ್ಲಿ ಕಬ್ಬಿನ ಹಾಲು ಕುದಿಸಿ ಬೆಲ್ಲ ಮಾಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿರ್ತೈತೆ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಫಾಲೋ ಹೊಡಿದು ಮಾತ್ರ ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ ರೀ.